ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಅರ್ಥ ಆಗಿರಬೇಕು ಯಾವುದ್ರ ಬಗ್ಗೆ ಈ ವಿಡಿಯೋ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಗ್ರೋ ಐ ಪಿ ಒ ಬಗ್ಗೆ. ಆ್ಯಕ್ಚುಲಿ ಇದು ಗ್ರೋ ಬಂದುಬಿಟ್ಟು ಇವಾಗ ಪ್ರೀ ಐ ಪಿ ಒ ಸ್ಟೇಜಲ್ಲಿದೆ. ಅಂದರೆ ಕಾನ್ಫಿಡೆನ್ಷಿಯಲ್ DRHP ಫೈಲ್ ಮಾಡಿದೆ ಸೆಬಿ ಹತ್ರ ಮೇಯಲ್ಲಿ. ಸೊ ಅವರು ಸೆಬಿಯಿಂದ ಕನ್ಫರ್ಮೇಷನ್ ಪಡ್ಕೊಂಡಿದ್ದಾರೆ ಆಲ್ರೆಡಿ ಐ ಪಿ ಒಗೆ. ಬಟ್ ಸರ್ಟನ್ ಕರೆಕ್ಷನ್ಸ್ ಕೇಳಿದ್ದಾರೆ ಸೆಬಿ ಗ್ರೋ ಹತ್ರ. ಸೊ ಒನ್ಸ್ ದೇ ಪ್ರೊವೈಡ್ ದಟ್ DRHP ಕರೆಕ್ಷನ್ಸ್ ಮಾಡಿಕೊಂಡು ಆಮೇಲೆ RHP ಬರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು DRHP ಅಂದರೆ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್, ಆಮೇಲೆ RHP ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. ಸೊ ಇದು ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಬಂದುಬಿಟ್ಟು ಪ್ರೀ ಐ ಪಿ ಒ ಸ್ಟೇಜ್. ಅಂದರೆ ಪ್ರತಿಯೊಂದು ಬಿಸ್ನೆಸ್ ಕೂಡ ಅದು ಐ ಪಿ ಒಗೆ ಎಂಟ್ರಿ. ಸಪೋಸ್ ನಾನೊಂದು ಬಿಸ್ನೆಸ್ ನಡೆಸ್ತಿದ್ರೆ ಅದು ಆ ಬಿಸ್ನೆಸ್ ಐ ಪಿ ಒಗೆ ನಾನು ತರಬೇಕು ಅಂದರೆ ನಾನು ಸೆಬಿ ಹತ್ರ ಹೋಗ್ಬಿಟ್ಟು ಈ DRHPನ ಫೈಲ್ ಮಾಡಬೇಕಾಗುತ್ತೆ. ಈ RHP ಅಂದರೆ ಏನು ಅಂದರೆ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. ಇದು ಬಂದುಬಿಟ್ಟು ನಾವು ಸೆಬಿ ಹತ್ರ ಹೋಗ್ಬಿಟ್ಟು ನನ್ನ ಬಿಸ್ನೆಸ್ ಈ ರೀತಿ ಬಿಸ್ನೆಸ್ ಮಾಡ್ತಿದೆ, ಈ ರೀತಿ ದುಡ್ಡನ್ನ ಮಾಡ್ತಿದೆ, ಆಮೇಲೆ ನಾನು ಮಾಡಿರೋ ಪ್ರಾಫಿಟ್ ಇದು, ನನಗಿರೋ ರಿಸ್ಕ್ ಇದು, ನನ್ನ ಬಿಸ್ನೆಸ್ ಡೀಟೇಲ್ಸ್ ಏನಿದೆ ಇದು ಕಂಪ್ಲೀಟಾಗಿ ಒಂದು ಫೈಲ್ ಮಾಡಿ ಸೆಬಿ ಹತ್ರ ಹೋಗಿ ನಾನು ಐ ಪಿ ಒ ಫೈಲ್ ಮಾಡ್ತಿದ್ದೀನಿ ಅನ್ನೋ ಪರ್ಮಿಷನ್ ತೊಗೊಳಕ್ಕೆ ಈ DRHP ಅನ್ನೋದನ್ನು ಫೈಲ್ ಮಾಡುತ್ತೆ. ಸೊ ಇವಾಗ ಬಂದುಬಿಟ್ಟು ಪ್ರೀ ಐ ಪಿ ಒ ಸ್ಟೇಜ್. ಅಂದರೆ ಐ ಪಿ ಒ ಮಾರ್ಕೆಟಲ್ಲಿ ಬರೋಕ್ಕಿಂತ ಮುಂಚೆ DRHP ಆಗಿ ಬರುತ್ತೆ ಅದು ಸೆಬಿ ಹತ್ರ. ಸೊ ಡ್ರಾಫ್ಟ್ ಅಂತ ಇರುತ್ತೆ. ಸೊ ಅದು ಬಂದುಬಿಟ್ಟು ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. ಸೊ ಈ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ನ ಸೆಬಿ ಬಂದುಬಿಟ್ಟು ರಿವ್ಯೂ ಮಾಡಿಬಿಟ್ಟು ಆಮೇಲೆ RHP ಆಗುತ್ತೆ. RHP ಬಂದುಬಿಟ್ಟು ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. ಸೊ ಈ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸಲ್ಲಿ ಕಂಪ್ಲೀಟ್ ಫಂಡಮೆಂಟಲ್ಸ್, ಬಿಸ್ನೆಸ್ದು ಏನೇನು ಟ್ರಾನ್ಸಾಕ್ಷನ್ಸ್ ಇದೆ, ಯಾರ್ಯಾರು ಕ್ಲೈಂಟ್ಸ್ ಇದ್ದಾರೆ, ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ, ಸೊ ದ ಕಂಪ್ಲೀಟ್ ಡೀಟೇಲ್. ಯಾವುದೇ ಬಿಸ್ನೆಸ್ ಐ ಪಿ ಒ ಬರ್ತಿರ್ಬೇಕಾದ್ರೆ ನಾವು ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ RHPಯಲ್ಲಿ ಇರಬೇಕು. ಇದು ಬಂದುಬಿಟ್ಟು ಸೆಬಿ ಮಾಡಿರೋ ರೂಲ್. ಸೊ ಫಸ್ಟು DRHP, ಇವಾಗ ಆಮೇಲೆ RHP. ಸೊ ಇವಾಗ DRHP ಸ್ಟೇಜಲ್ಲಿರೋದು ಗ್ರೋ. ನಾನೇನಕ್ಕೆ ಇಷ್ಟು ಬೇಗ ಈ ವಿಡಿಯೋ ಮಾಡ್ತಿದ್ದೀನಿ ಗ್ರೋ ಬಗ್ಗೆ, ಇನ್ನೂ ತುಂಬ ಟೈಮ್ ಇದೆ. ಮೋರ್ ದೆನ್ 1 to 2 months ಟೈಮ್ ಇದೆ. DRHP ಎಲ್ಲ ಮುಗಿಸ್ಕೊಂಡು RHPಗೆ ಬಂದು ಡೇಟ್ ಎಲ್ಲ ಅನೌನ್ಸ್ ಮಾಡೋಕ್ಕೆ. ಬಟ್ ದ ರೀಸನ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ದಿಸ್ ಅರ್ಲಿ ಇಸ್ ಐ ಡೋಂಟ್ ವಾಂಟ್ ಯು ಟು ಮಿಸ್ ಔಟ್ ಎನಿ ಗುಡ್ ಐ ಪಿ ಒಸ್. ಅಂದರೆ ಒಳ್ಳೆ ಐ ಪಿ ಒನ ಮಿಸ್ ಮಾಡ್ಕೊಬೇಡಿ. ಯಾವುದೇ ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಪ್ರಾಪರ್ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ರಿಸರ್ಚ್ ಯಾವತ್ತೂ ಅಷ್ಟೇ, ನಾವು ಯಾವತ್ತೂ GMPನ ನೋಡಿ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು, ದಟ್ ಈಸ್ ಐ ಪಿ ಒಲ್ಲಿ ಇನ್ವೆಸ್ಟ್ ಮಾಡೋದು ಮಾಡಬಾರ್ದು. ಒಂದು ಹೈಪ್ GMP ಅಫ್ಕೋರ್ಸ್ ಒಂದು ಹೈಪ್ ಇರುತ್ತೆ, ಬಟ್ GMP ಒಳ್ಳೆಯದಾಗಿದ್ದು ಅದು ಐ ಪಿ ಒಗೆ ಬಂದಮೇಲೆ ರಿವರ್ಸ್ ಆಗಿದೆ, ಅದು GMP ಕಡಿಮೆ ಇದ್ದು ಜಾಸ್ತಿ ಆಗಿದೆ. ಸೊ GMPನ ಬ್ಲೈಂಡಾಗಿ ನಾವು ಯಾವತ್ತೂ ತೊಗೊಬಾರ್ದು. ಇಟ್ ವಿಲ್ ಬಿ ಫಂಡಮೆಂಟಲ್ಸ್ ಅಥವಾ ಒಳ್ಳೆ ಬಿಸ್ನೆಸ್ಸನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಬಾರ್ದು. ಸೊ ಗ್ರೋ ಇಸ್ ಅ ವೆರಿ ವೆಲ್ ನೋನ್ ಗುಡ್ ಬಿಸ್ನೆಸ್. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು May 2026 ಅಂದರೆ ಈ ಐ ಪಿ ಒ ಏನು ಫೈಲ್ ಮಾಡ್ತಿದ್ದೆ DRHP ಸ್ಟೇಜ್, ನಾನು ಹೇಳ್ತಿದ್ದೆ ಅದನ್ನು ಫೈಲ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ವ್ಯಾಲ್ಯೂಯೇಷನ್ ಆಗಿದೆ. ಆ್ಯಂಡ್ ದ ವ್ಯಾಲ್ಯೂಯೇಷನ್ ಇಸ್ ಅರೌಂಡ್ $7 billion. $7 billion ಅಂದರೆ 58,000 to 60,000 crore ವ್ಯಾಲ್ಯೂಯೇಷನಿಂದ ಇವರು 200 million ಇನ್ವೆಸ್ಟ್ಮೆಂಟ್ನ ತೊಗೊಂಡಿದ್ದಾರೆ. $200 million ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 1,600 crore to 1,700 crore ಇನ್ವೆಸ್ಟ್ಮೆಂಟ್ನ ಗ್ರೋ ಅಲ್ಲಿ ಅವರ ಇನ್ವೆಸ್ಟರ್ಸ್, ವೆಂಚರ್ ಕ್ಯಾಪಿಟಲಿಸ್ಟ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಅ ಸಾಲಿಡ್ ಬಿಸ್ನೆಸ್. ಇವ್ರು ಬಂದುಬಿಟ್ಟು ಈ ಬಿಸ್ನೆಸ್ ಮೇಲೆ ತುಂಬ ಜನ ನಂಬಿದ್ದಾರೆ. ಸೊ ದೇ ಹ್ಯಾವ್ ಪುಟ್ ಇನ್ 1,600 to 1,700 crore. ಸೊ ಇದಾಗುತ್ತೆ ಗ್ರೋ ಅಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್. ಆದ್ದರಿಂದ ನೀವು ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡೋದ್ರಿಂದ ಅಥವಾ ನಾನೇನಾದರೂ ನಿಮಗೆ ಸಲಹೆ ಕೊಡಬೇಕಾದ್ರೆ ಈ ಥರ ಒಳ್ಳೆ ಐ ಪಿ ಒಗಳು ನೀವು ಮಿಸ್ ಮಾಡ್ಕೊಬಾರ್ದು. ಆ್ಯಂಡ್ ಯಾವುದೇ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಳ್ಳೆ ರಿಸರ್ಚ್ ಮಾಡಿ, ಅದರಲ್ಲಿರೋ ಪ್ರಾಫಿಟ್ ಏನು, ಅದರಲ್ಲಿರೋ ಲಾಸಸ್ ಏನು, ಅದರಲ್ಲಿರೋ ರಿಸ್ಕ್ ಏನು, ಅದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಗೆ ಇಟ್ಕೊಬೇಕಾ ಅಥವಾ
ಶಾರ್ಟ್ ಟರ್ಮಲ್ಲಿ ಸೆಲ್ ಮಾಡಬೇಕಾ, ಅಥವಾ ಐ ಪಿ ಒ ಅಲ್ಲಿದ್ದರೆ ಅಲಾಟ್ಮೆಂಟ್ ಆದಮೇಲೆ ಸೆಲ್ ಮಾಡಬೇಕಾ, ಅಥವಾ ಪ್ರಾಫಿಟ್ ಮಾಡ್ಕೊಂಡು ಸೆಲ್ ಮಾಡಬೇಕಾ ಅನ್ನೋದನ್ನು ಸ್ಟ್ರಾಟಜಿ ಮಾಡಿಕೊಂಡು ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ದ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಸ್ಟ್ರಾಟಜಿ ಇರಲೇಬೇಕು. ನೀವು ಬ್ಲೈಂಡಾಗಿ ಯಾರೋ ಒಬ್ರು ಏನೋ ಹೇಳಿದ್ರು, ಯಾವುದೋ ವಾಟ್ಸಪ್ ಗ್ರೂಪಲ್ಲಿ ಏನೋ ಬಂತು ಅಂತ ನೀವೇನಾದರೂ ಯಾವುದೋ ಸ್ಟಾಕಲ್ಲಿ ಅಥವಾ ಐ ಪಿ ಒ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಪರಾಗಿ ಲಾಸ್ ಆಗುತ್ತೆ. ಸೊ ಆದ್ದರಿಂದ ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಡೂ ದ ರಿಸರ್ಚ್. ಆ್ಯಂಡ್ ಮೇಯ್ನ್ ಥಿಂಗ್ ಏನಂದರೆ, ನೀವು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಆ ಬಿಸ್ನೆಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಬೇಕು. ನಾನು ಏನಕ್ಕೆ ಗ್ರೋ ಐ ಪಿ ಒ ಬಗ್ಗೆ ಮಿಸ್ ಮಾಡ್ಕೊಬೇಡಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಗ್ರೋ ಬಿಸ್ನೆಸ್ ಬಂದುಬಿಟ್ಟು ಅದು ಇನಿಷಿಯಲಿ 2017 ಅಥವಾ 2016 ಸ್ಟಾರ್ಟ್ ಆಗಿತ್ತು. ಅದು ಫ್ಲಿಪ್ಕಾರ್ಟ್ ಎಂಪ್ಲಾಯೀಸ್ ಸ್ಟಾರ್ಟ್ ಮಾಡಿದ್ರು ಬೆಂಗಳೂರಲ್ಲಿ. ಇದು ಆ್ಯಕ್ಚುಲಿ ಹೆಡ್ ಕ್ವಾರ್ಟರ್ಸ್ ಕೂಡ ಬೆಂಗಳೂರಲ್ಲೇ ಇರೋದು, ಸರ್ಜಾಪುರ್ ಬೆಳ್ಳಂದೂರು ಹತ್ರ. ಸೊ ಈ ಗ್ರೋ ಬಂದುಬಿಟ್ಟು ಸ್ಟಾರ್ಟ್ ಆಗಿ ಫಸ್ಟು ಮ್ಯೂಚುವಲ್ ಫಂಡ್ಸ್ನ ಮ್ಯಾನೇಜ್ ಮಾಡಿದ್ರು. ಆಮೇಲೆ ನಿಧಾನಕ್ಕೆ 2020 ಅರೌಂಡ್ ಅವರು ಸ್ಟಾಕ್ಸ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವಾಗ 2025ಗೆ ನಾನು ಹೇಳ್ದಂಗೆ ಅರೌಂಡ್ ಇದ್ರ ವ್ಯಾಲ್ಯೂಯೇಷನ್ ಬಂದುಬಿಟ್ಟು 58,000 to 60,000 crores ಆಗಿದೆ. ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 1,600 to 1,700 crore ಬಿಸ್ನೆಸ್ ಆಗಿದೆ. ಸೊ ಸಚ್ ಎನ್ ಐ ಪಿ ಒ ಬಂದಾಗ ನಾವು ಮುಂಚೆನೇ ಅದ್ರ ಬಗ್ಗೆ ರಿಸರ್ಚ್ ಸ್ಟಾರ್ಟ್ ಮಾಡಿ ಅದು ಬಂದಾಗ ನಾವು ರೆಡಿ ಆಗಿರಬೇಕು. ಯಾವುದೇ ಕಾರಣಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇದರಲ್ಲಿ ಈ ಐ ಪಿ ಒನ ಇನ್ವೆಸ್ಟ್ ಮಾಡೋಕ್ಕೆ, ಈ ಐ ಪಿ ಒ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮ್ಯಾಕ್ಸ್ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ತುಂಬ ಒಳ್ಳೆ ಐ ಪಿ ಒ. ಆ್ಯಂಡ್ ಇವ್ರ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಬಟ್ ಇನ್ ಬ್ರೀಫ್ ಹೇಳ್ತೀನಿ. ಗ್ರೋ ಬಂದುಬಿಟ್ಟು ಒಂದು ಟ್ರೇಡಿಂಗ್ ಆ್ಯಪ್. ಸೊ ನೀವೇನಾದರೂ ಟ್ರೇಡಿಂಗ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, SIP ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಸೊ ಇದೇನಾದರೂ ಇದ್ದರೆ ನೀವು ಗ್ರೋ ಮೂಲಕ ನೀವು ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲ ಮಾಡ್ಬೋದು. ಸೊ ಆದ್ದರಿಂದ ಈ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂದರೆ, ನಾನೊಂದು ಟ್ರೇಡಿಂಗ್ ನಡೆಸಿದ್ರೆ, ಸಪೋಸ್ ನಾನು ಟಾಟಾ ಕಾರ್ಸ್ ಅಥವಾ ಟಾಟಾ ಮೋಟರ್ಸ್ ಮೇಲೆ ಏನಾದರೂ ಟ್ರೇಡ್ ತೊಗೊಬೇಕು ಅಂದರೆ, ನಾನು ಗ್ರೋವಲ್ಲಿ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಡೇಗೆ ಟಾಟಾ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೋದು, ಅಥವಾ ಲಾಂಗ್ ಟರ್ಮ್ಗೆ ಟ್ರೇಡ್ ತೊಗೊಬೋದು. ಸೊ ಈ ಗ್ರೋ ಬಂದುಬಿಟ್ಟು ಕಂಪ್ಲೀಟಾಗಿ ನಿಮಗೆ ಟ್ರೇಡಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಂದು ಟ್ರೇಡ್ ನಾವು ತೊಗೊಂಡಾಗ ಆ ಟ್ರೇಡ್ ಮೇಲೆ ಆಗೋ ಒಂದು ಪ್ರಾಫಿಟ್ ಅಥವಾ ಲಾಸ್, ಇದ್ರ ಮೇಲೆ ಈ ಗ್ರೋ ಆ್ಯಪ್ ಬಂದುಬಿಟ್ಟು ಅದರದ್ದು ಬ್ರೋಕರೇಜ್ ತೊಗೊಳುತ್ತೆ. ಆಮೇಲೆ ನಾವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಬರುವಂಥ ಆ ಮ್ಯೂಚುವಲ್ ಫಂಡ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಸರ್ಟೆನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ತೊಗೊಳುತ್ತೆ. ಆಮೇಲೆ ಅವರು ಇವಾಗ ಲೆಂಡಿಂಗ್ ಅಂದರೆ ಲೋನ್ಸ್ನ ಕೊಟ್ಟು, ಗ್ರೋ ಆ್ಯಪ್ ಏನಾದರೂ ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದರಿಂದ ಆ್ಯಡ್ಸ್ ಬರ್ತಿರುತ್ತೆ, ಅಂದರೆ ಲೋನ್ ಅವೈಲಬಲ್ ಇದೆ ನಿಮಗೆ ಅಂದ್ಬಿಟ್ಟು. ಸೊ ಆ ಲೋನ್ನ ಕೊಟ್ಟು ಆ ಇಂಟ್ರೆಸ್ಟಿಂದ ಇವರು ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಸೊ ಆಲ್ರೆಡಿ ಹೇಳಿದಾಗೆ ಟ್ರೇಡಿಂಗಿಂದ, ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋದ್ರಿಂದ, ಅಥವಾ ಈ ಲೋನ್ ಕೊಡೋದ್ರಿಂದ, ಅಂದರೆ ಟ್ರೇಡರ್ಸ್ಗೆ, ಇನ್ವೆಸ್ಟರ್ಸ್ಗೆ ಲೋನ್ ಕೊಡೋದ್ರಿಂದ ಇವರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವರೊಂದು ಪ್ರೀಮಿಯಂ ಫೀಚರ್ಸ್, ಅಂದರೆ ನಿಮಗೆ ಟ್ರೇಡಿಂಗ್ ಬಗ್ಗೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್, ಅಡಿಷ್ನಲ್ ಟಿಪ್ಸ್ ಬೇಕಾದರೆ ಅದನ್ನು ಒಂದು ಪ್ರೀಮಿಯಂ ಫೀಚರ್ ಆಗಿ ಅದರ ಚಾರ್ಜಸ್ಸಿಂದ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ಈ ಟ್ರೇಡಿಂಗ್ ಆ್ಯಪ್ ಏನಿದೆ ಗ್ರೋ, ಇದು ಬಂದುಬಿಟ್ಟು ತುಂಬ ಹೈಪ್ ಇರುವಂಥ ಬಿಸ್ನೆಸ್. ಆ್ಯಂಡ್ ತುಂಬ ಜನ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಈ ಐ ಪಿ ಒಗೆ. ಸೊ ಯಾವುದೇ ಕಾರಣಕ್ಕೂ ಈ ಗ್ರೋ ಐ ಪಿ ಒನ ಮಿಸ್ ಮಾಡ್ಕೊಬೇಡಿ. ಐ ಪಿ ಒ ಓಪನ್ ಆಗಿದ ತಕ್ಷಣ ನನ್ನ ಈ ಚಾನಲಲ್ಲಿ ಅದ್ರ ಬಗ್ಗೆ ಮಾಹಿತಿಯಾಗಿ ಯಾವಾಗ ಓಪನ್ ಆಗ್ತಿದೆ, ಯಾವಾಗ ನೀವು ಅದಕ್ಕೆ ಇದು ಮಾಡ್ಬೋದು, ಐ ಪಿ ಒಗೆ ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಅಲಾಟ್ಮೆಂಟು, ಯಾವಾಗ ಲಿಸ್ಟಿಂಗ್ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ರೋ ಬಗ್ಗೆ ಏನೇನು ಬೇಕು, ಇನ್ನು ಸದ್ಯಕ್ಕೆ ಅದು DRHP ಸ್ಟೇಟಲ್ಲಿದೆ. ಸೊ ಗೋಯಿಂಗ್ ಫಾರ್ವರ್ಡ್ RHP ಅನೌನ್ಸ್ ಆಗಿ ಅದು ಮಾರ್ಕೆಟ್ಗೆ ಬರುತ್ತೆ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಗ್ರೋ ಐ ಪಿ ಒನ ಮಿಸ್ ಮಾಡ್ಕೊಬೇಡಿ. ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆದಷ್ಟು ಗ್ರೋ ಐ ಪಿ ಒನ ಟ್ರೈ ಮಾಡಿ. ಅಲಾಟ್ ಆದರೆ ತುಂಬ ಒಳ್ಳೆ ನಿಮಗೆ ರಿಟರ್ನ್ಸ್ ಬರುತ್ತೆ.
ಏನಾದರೂ ನೀವು ಐ ಪಿ ಒ ಏನಾದರೂ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಮೇ ಬಿ ಯು ಕ್ಯಾನ್ ಟ್ರೈ ಟು ಹೋಲ್ಡ್ ಇಟ್ ಫಾರ್ ಅ ಲಾಂಗ್ ಟರ್ಮ್. ನನ್ನ ಪ್ರಕಾರ ಇದು ತುಂಬ ಒಳ್ಳೆ ರಿಟರ್ನ್ಸ್ ಕೊಡುವಂಥ ಸ್ಟಾಕ್. ಆಲ್ರೆಡಿ ಇದು ಬಂದುಬಿಟ್ಟು ಇದ್ರದ್ದು ಬಿಗ್ಗೆಸ್ಟ್ ಕಾಂಪಿಟೇಟರ್ ಬಂದುಬಿಟ್ಟು ಝೆರೋದಾ ಮತ್ತು ಏಂಜಲ್ ಇನ್ವೆಸ್ಟರ್ಸ್. ಸೊ ಝೆರೋದಾ ಆಲ್ರೆಡಿ ಟಾಪಲ್ಲಿದೆ, ಬಟ್ ಅದು ಲಿಸ್ಟ್ ಆಗಿಲ್ಲ. ಏಂಜಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಲಿಸ್ಟ್ ಆಗಿದೆ, ಬಟ್ ಕಂಪ್ಯಾರಿಟಿವ್ಲಿ ಇದಕ್ಕೆ ವ್ಯಾಲ್ಯೂಯೇಷನ್ ಕೊಟ್ಟಿರೋದಾಗಲಿ, ಇದಕ್ಕೆ ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ಆಗಲಿ, ಆಲ್ರೆಡಿ ಹೇಳಿದಾಗೆ $7 billion ವ್ಯಾಲ್ಯೂ ಇದೆ ಇದಕ್ಕೆ. ಆಮೇಲೆ ಇನ್ವೆಸ್ಟ್ಮೆಂಟು $200 million ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆನ್ ಅ ಬಿಸ್ನೆಸ್. ಸೊ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಬೇಡಿ. ಇನ್ ಕೇಸ್ ನಿಮಗೆ ಐ ಪಿ ಒ ಏನಾದರೂ ಅಲಾಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಅ ಲಾಂಗ್ ಟರ್ಮ್. ಅಂದರೆ ಸ್ಟಾಕ್ ಏನಾದರೂ ಲಿಸ್ಟ್ ಆದಮೇಲೆ ನೀವು ಅದನ್ನು ಒಂದು ಸ್ಟಾಕ್ ಆಗಿ ಎಷ್ಟು ಬೇಕಾದರೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ನಾವು ಪ್ರತಿಯೊಂದು ಕ್ವಾರ್ಟರ್ ಆದಮೇಲೆ ಅದನ್ನು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಕ್ವಾರ್ಟರ್ ಆದಮೇಲೆ ಹೇಗಿದೆ ಅದರದ್ದು ಪ್ರಾಫಿಟ್, ಹೇಗಿದೆ ಅದರದ್ದು ಲಾಸಸ್ ಹೇಗಿದೆ. ಇದರಲ್ಲಿ ಒಂದು ರಿಸ್ಕ್ ಏನಂದರೆ ಇದು ಬಂದುಬಿಟ್ಟು ಸ್ವಲ್ಪ ಗೌರ್ಮೆಂಟ್ ಇದ್ರ ಮೇಲೆ ಒಂದು ಕಣ್ಣು ಇಟ್ಟಿರುತ್ತೆ. ಯಾಕಂದರೆ ಗೌರ್ಮೆಂಟ್ ಬಂದುಬಿಟ್ಟು ಇನ್ವೆಸ್ಟರ್ಸ್ ಮೇಲೆ ತುಂಬ ಕಾಳಜಿ ವಹಿಸುತ್ತೆ. ಆ್ಯಂಡ್ ಅದಕ್ಕೆ ಈ ಸೆಬಿ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಜನರದ್ದು ದುಡ್ಡು ಏನಿದೆ ಅದು ಲಾಸ್ ಹಾಕೋಕ್ಕೆ ಬಿಡಲ್ಲ. ಸೊ ನಿಮಗೆ ಆಲ್ರೆಡಿ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಿದ್ರೆ ನಿಮಗೆ ಜೇನ್ ಸ್ಟ್ರೀಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಸೆಬಿ ಕೆಲವೊಂದು ರೆಗ್ಯುಲೇಷನ್ಸ್, ಕೆಲವೊಂದು ರೂಲ್ಸನ್ನು ಹಾಕುತ್ತೆ. ಸೊ ಆದ್ದರಿಂದ ಇವ್ರಿಗೆ ಟ್ರೇಡಿಂಗ್ ಮೇಲೆ ಯಾರಾದರೂ ಮಾಡೋ ಟ್ರೇಡಿಂಗ್ ಮೇಲಿಂದ ಬರೋ ಹಣ, ಅದರಿಂದ ಅವ್ರಿಗೆ ಅಂದರೆ ಈ ಸೆಬಿ ಏನಾದರೂ ಲಿಮಿಟೇಷನ್ಸ್ ಅನ್ನೋದು ಹಾಕಿದ್ರೆ ಆವಾಗ ಅವ್ರಿಗೆ ಅದು ಒಂಥರ ಲಾಸ್ ಆಗ್ಬೋದು. ಯಾಕಂದರೆ ತುಂಬ ಲಿಮಿಟೇಷನ್ಸ್ ಹಾಕಿದಷ್ಟು ಇನ್ವೆಸ್ಟರ್ಸ್ ಬ್ರೋಕರೇಜ್ ಮೇಲೆ ಈ ಥರ ಆ್ಯಪ್ಗೆ ಒಂಥರ ರೆಸ್ಟ್ರಿಕ್ಷನ್ ಮಾಡ್ಬೋದು. ಬಟ್ ಅವರು ತುಂಬಾ ದೊಡ್ಡ ಫಂಡ್ಸ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಆಲ್ರೆಡಿ ಹೇಳಿದಾಗೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ ಇವರು. ಸೊ ಆ ಮ್ಯೂಚುವಲ್ ಫಂಡ್ಸ್ ಏನಿದೆ, ICICI ಲೋಂಬಾರ್ಡ್ಸ್, SBIದು ಇನ್ಶೂರೆನ್ಸ್, ಸೊ ಇದೆಲ್ಲ ಬಂದುಬಿಟ್ಟು ಹ್ಯೂಜ್ ಪ್ಲೇಯರ್ಸ್. ಆ್ಯಕ್ಚುಲಿ DII ಮತ್ತು FII ಅಂತಾರೆ. ಸೊ ಈ ಹ್ಯೂಜ್ ಪ್ಲೇಯರ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇದು ಬಂದುಬಿಟ್ಟು ಹ್ಯೂಜ್ ಗೇಮ್ ಇದೆ ಆ್ಯಕ್ಚುಲಿ, DII ಮತ್ತು FII. ಸೊ ಇವ್ರು ಬಂದುಬಿಟ್ಟು ರಿಟೇಲ್ ಇನ್ವೆಸ್ಟರ್ಸ್ ಏನಿದ್ದಾರೆ, ನನ್ನ ಹಾಗೆ ನಿಮ್ಮ ಹಾಗೆ, ಅವ್ರು ಬಂದುಬಿಟ್ಟು ಅವ್ರು ಹಾಕೋ ಸ್ಟಾಕಲ್ಲಿ ಸ್ವಲ್ಪ ಆಟ ಆಡ್ತಾರೆ. ಆಮೇಲೆ ಈ SIP ಇಂದ ಸ್ವಲ್ಪ ದುಡ್ಡನ್ನ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅವ್ರು ಪ್ರಾಫಿಟ್ ಮಾಡ್ತಾರೆ. ಸೊ ಇದು FII ಆಗಲಿ DII ಆಗಲಿ ತುಂಬ ದೊಡ್ಡ ಪ್ಲೇಯರ್ಸ್ ಇದು. ಸೊ ಆ ಥರ ದೊಡ್ಡ ಪ್ಲೇಯರ್ಸು ಈ ಥರ ಇದರಲ್ಲಿ ಆಟ ಆಡೋದ್ರಿಂದ ಇದು ಅಷ್ಟು ಈಸಿಯಾಗಿ ಲಾಸ್ ಬಿಸ್ನೆಸ್ ಅಂತೂ ಆಗಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಟು ಇನ್ವೆಸ್ಟ್ ಇನ್. ಸೊ ಯಾವುದೇ ಕಾರಣಕ್ಕೂ ಈ ಗ್ರೋ IPOನ ಮಿಸ್ ಮಾಡ್ಕೊಬೇಡಿ, ಅಥವಾ ಗ್ರೋ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೂ ಮಿಸ್ ಮಾಡ್ಕೊಬೇಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಅಪ್ಕಮಿಂಗ್ IPOs ಬಗ್ಗೆ ಇರುತ್ತೆ, ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇದು ಬಂದುಬಿಟ್ಟು ಗ್ರೋ IPO ಬಗ್ಗೆ ಆಗಿತ್ತು. ಯಾವುದೇ ಕಾರಣಕ್ಕೂ ಗ್ರೋ IPOನ ಮಿಸ್ ಮಾಡ್ಕೊಬೇಡಿ. ಆದಷ್ಟು ಬೇಗ ಈ ಗ್ರೋ IPO ಮಾರ್ಕೆಟ್ಗೆ ಬಂದಿದ ತಕ್ಷಣ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರ ಲಿಸ್ಟಿಂಗ್ ಡೇಟ್ ಬಗ್ಗೆ, ಅಲಾಟ್ಮೆಂಟ್ ಡೇಟ್ಸ್ ಬಗ್ಗೆ. ಸೊ ನಿಮಗೇನಾದರೂ ರಿಸರ್ಚ್ ಬೇಕಿದ್ದರೆ ಅಥವಾ ಏನಾದರೂ ಡೌಟ್ಸ್ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೀವು ಕೂಡ ರಿಸರ್ಚ್ ಮಾಡಿ ಈ IPO ಬಗ್ಗೆ. ಸೊ ಯಾವುದೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ಯು ಹ್ಯಾವ್ ಅ ಪ್ರಾಪರ್ ರಿಸರ್ಚ್. ಆ್ಯಂಡ್ ಮಾರ್ಕೆಟಲ್ಲಿ ಒಂದು ನ್ಯೂಸ್ ಬರೋದಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ನೀವು ಆ ನ್ಯೂಸ್ನ ಗ್ರ್ಯಾಬ್ ಮಾಡ್ತಿದ್ದೀರ. ಸೊ ಯಾಕಂದರೆ ನಾವು ಯಾವಾಗಲೂ ಮಾರ್ಕೆಟಲ್ಲಿ ಏನಾದರೂ ಬರೋಕ್ಕಿಂತ ಮುಂಚೆ ಅಥವಾ ಏನೋ ಒಂದು ಚೇಂಜಸ್ ಆಗೋಕ್ಕಿಂತ ಮುಂಚೆ ನಾವು ಅದಕ್ಕಿಂತ ಮುಂಚೆನೇ ಆ ನ್ಯೂಸ್ಗಿಂತ ಮುಂಚೆ ನಾವು ಒಂದು ಸ್ಟೆಪ್ ಮುಂದೆ ಇರಬೇಕು. ಯಾವುದೇ ಇನ್ವೆಸ್ಟರ್ ಆಗಿರಲಿ, ಟ್ರೇಡರ್ ಆಗಿರಲಿ, ನಾವು ನ್ಯೂಸ್ಗಿಂತ ಮುಂದೆ ಇರಬೇಕು. ನೀವೇನಾದರೂ ಸ್ವಲ್ಪ ಹಿಂದೆ ಇದ್ದರೆ ಯು ಮೇ ಮಿಸ್ ಅ ಬಿಗ್ ಆಪರ್ಚುನಿಟಿ. ಸೊ ಆದ್ದರಿಂದ ಈ IPOನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಗ್ರೋ IPO ಬಂದಿದ ತಕ್ಷಣ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಯು ಕ್ಯಾನ್ ಟೇಕ್ ದ ಪ್ರಾಫಿಟ್, ಅಥವಾ ನೀವು ಲಾಂಗ್ ಟರ್ಮ್ಗೂ ಹೋಲ್ಡ್ ಮಾಡ್ಬೋದು. ಅಥವಾ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಮೇ ಬಿ ಯು ಕ್ಯಾನ್ ಇನ್ವೆಸ್ಟ್ ಇಟ್ ಆ್ಯಸ್ ಅ ಸ್ಟಾಕ್ ಮಾರ್ಕೆಟ್, ನಾರ್ಮಲ್ ಇನ್ವೆಸ್ಟ್ಮೆಂಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಈ IPOನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಥ್ಯಾಂಕ್ ಯು.